ತ್ರಿವಿಕ್ರಮ್ ಭವ್ಯ ಅವರು ಅವರು ಬರೀ ಗೇಮ್ ಟಾಸ್ಕ್ಸ್ನ ಒಂದೇ ಅಲ್ಲ, ಅವ್ರ ಪರ್ಸನಾಲಿಟಿನ ಹೊರಗಡೆ ತಂದು ಪ್ರದರ್ಶನ ಮಾಡಬೇಕು. ಒಂದ್ ಸ್ವಲ್ಪ ಅವ್ರ ಪರ್ಸನಾಲಿಟಿ ಎಂಥದ್ದು, ಮನೇನ ಆಕ್ಟಿವ್ ಆಗಿ, ಕ್ಯಾಪ್ಟನ್ ಬೇರೆ ಆಗಿದ್ದಾರೆ, ಮನೇನ ಹೇಗೆ ಆಕ್ಟಿವ್ ಆಗಿ ಇಟ್ಕೊಬೇಕು, ಕ್ರಿಯೇಟಿವ್ ಆಗಿ ಏನೇನ್ ಮಾಡ್ಬೋದು ಅದನ್ನೆಲ್ಲ ಅವ್ರು ಸ್ವಲ್ಪ ಥಿಂಕ್ ಮಾಡ್ಬೇಕು. ಭವ್ಯ ಅವರು ಅಷ್ಟೆಲ್ಲ ಹಾಗೆ ಸಾಧಿಸಿದ್ರು ಕೂಡ ಲಾಸ್ಟಿಗೆ ಸಂಡೇ ಎಪಿಸೋಡ್ ಅಲ್ಲಿ ನೀವು ಇದು ಬದಲಾವಣೆ ಆಗ್ಬೇಕು ಅನ್ನುವಂತಹ ಟೈಮಲ್ಲಿ ಟಾಸ್ಕ್ ವಿಷಯದಲ್ಲಿ ನೀವು ಚೆನ್ನಾಗಿ ಆಡ್ತಿದ್ದೀರಾ ಬಟ್ ಒಳ್ಳೆತನ ಮರಿತಿದ್ದೀರಾ ಅಂತ ಹೇಳಿದ್ರೆ, ಅಷ್ಟು ಒಳ್ಳೇದು ಬುದ್ಧಿ ಎಲ್ಲಿಂದ ಬಂತು ಅಂತ ನಿಮಗೆ? ಮುಂಚೆಯಿಂದನೂ ಇತ್ತು ಒಳ್ಳೆತನ, ನನ್ನೊಟ್ಟಿಗೆನೆ ಇರುತ್ತೆ ಯಾವಾಗ್ಲೂನು. ಯಾರು ಏನೇ ನನ್ನ ಆಪೋಸಿಟ್ ಏನೇ ಸಾಧಿಸಿದ್ರು ನನ್ನ ಒಳ್ಳೆತನ ನನ್ನ ಜೊತೆಗೆ ಇರುತ್ತೆ. ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಸೊ ಕ್ಯಾಪ್ಟನ್ ಆದವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ, ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಅಷ್ಟು ಜನ ಮಧ್ಯೆ ನಿಂತ್ಕೊಂಡು ಒಬ್ಬ ಹೆಣ್ಣು ಹುಡುಗಿಯಾಗಿ ಅವ್ರನ್ನ ಅಷ್ಟು ಜನನ ನಿಭಾಯಿಸೋದು. ಅಂಡ್ ಶಿ ಇಸ್ ವೆರಿ ಯಂಗ್ ಕಂಪೇರ್ಡ್ ಟು ಆಲ್ ಆಫ್ ಅಸ್. ಅವಳೇ ಯಂಗೆಸ್ಟ್ ಮನೇಲಿ. ಸೊ ನನ್ಗೆ ಅದನ್ನ ಹೇಳ್ಬೇಕು ಅಂತ ಅನ್ನಿಸ್ತು. ಎಲ್ಲೋ ಒಂದ್ ಕಡೆ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಮಾತಾಡೋದಾಗಿರ್ಬೋದು ಬರೀ ತ್ರಿವಿಕ್ರಮ್ ಹತ್ರ. ಕರ್ಣನ್ ಪಟ್ಟು ಸೆಂಟರ್, ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಅಥವಾ ಏನೋ ದ್ವೇಷ ಸಾಧಿಸೋದಕ್ಕಿಂತ ಹೆಚ್ಚಾಗಿ ನೋಡೋ ಹಾಗಿದ್ರೆ ಕ್ರಿಯೇಟಿವ್ ಆಗಿ ಏನ್ ಮಾಡ್ಬೋದು. ಒಂದು ದ್ವೇಷ ಸಾಧಿಸೋ ಬದಲು ಈ ಕಡೆ ಒಂದು ಬ್ರೈಟ್ ಸೈಡ್ ನೋಡೋ ಹಾಗಿದ್ರೆ ಕ್ಯಾಪ್ಟನ್ ಆಗಿ ನಾನು ಏನ್ ಮಾಡ್ಬೋದು, ಎಲ್ಲರ ಜೊತೆಗೂ ಬೆರೆತ್ಕೊಂಡು ಕ್ರಿಯೇಟಿವ್ ಆಗಿ ಮನೇನ ಹೇಗೆ ಆಕ್ಟಿವ್ ಆಗಿ ಇಡ್ಬೋದು ಅಂತ ಥಿಂಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಪರ್ಸನಲ್ ಆಗಿ ಅನ್ನಿಸ್ತು ಅಷ್ಟೇ. ಕ್ಯಾಪ್ಟನ್ ಆಗಿರುವಂತಹ ರೀತಿ ಬಗ್ಗೆ ನಿಮಗೆ ಏನು ಅಸಮಾಧಾನ ಇದೆ? ಬಿಕಾಸ್ ಜನಗಳಿಗಂತೂ ಸಿಕ್ಕಾಪಟ್ಟೆ ಅಸಮಾಧಾನ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ತಪ್ಪಾಯ್ತು, ಓಕೆ, ಎಲ್ಲರಿಂದನೂ ಸುಮಾರು ಜನದಿಂದ ತಪ್ಪಾಗಿದೆ ಈಗ, ಬಟ್ ಅದು ಕ್ಯಾಪ್ಟನ್ಸಿಯಿಂದ ಕೆಳಗೆ ಇಳಿಸಬೇಕಾಗಿತ್ತಲ್ವಾ? ಬಿಕಾಸ್ ಲಾಸ್ಟ್ ಸೀಸನ್ ವರ್ತು ಸಂತೋಷ್ ಅವರು ಆದಾಗ ಇಳಿಸಿದ್ರು, ತಪ್ಪಾಗಿತ್ತು ಅಲ್ಲೂ ಕೂಡ. ಇಲ್ಲೂ ತಪ್ಪಾಗಿದೆ, ಸಾಕಷ್ಟು ಜನ ಇದಾರೆ ತಪ್ಪಿಗೆ ಕಾರಣ, ಬಟ್ ಇಳಿಸಬಹುದಿತ್ತಲ್ವಾ, ಯಾಕಾಗ್ಲಿಲ್ಲ? ಅದೇ ಇಲ್ಲಿ ಸಾಕಷ್ಟು ಜನ ಕಾರಣ ಆಗಿದೆ, ಒಂದು ಕಾರಣ ಆಗೋಯ್ತು ಇಲ್ಲಿ. ಸೊ ಅವ್ರ ಮೇಲೆ ಕಂಪ್ಲೀಟ್ ಅಪವಾದನ ಅವ್ರ ಮೇಲೆ ಹೊರ್ಸೋದಕ್ಕೆ ಆಗೋದಿಲ್ಲ. ಒಂದೇನಂದ್ರೆ ರಜತ್ ಅವರು ಮತ್ತೆ ಮೋಕ್ಷಿತಾ ಅವರು ಕ್ಯಾಪ್ಟನ್ಸಿ ಓಟದಲ್ಲಿದ್ರು, ಈಗ ಅವ್ರ ಚಾನ್ಸ್ ಹೋಗಿದೆ ಅಲ್ವಾ, ಅವ್ರಿಗೆ ಆ ಚಾನ್ಸ್ ಬೇಡ ಅಂದ್ಮೇಲೆ ಇನ್ನು ನಾವು ಅವ್ರನ್ನ, ಭವ್ಯ ಅವ್ರು ಆಲ್ರೆಡಿ ಆಗ್ಬಿಟ್ಟಿದ್ದಾರೆ, ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸಿ ಏನ್ ಪ್ರಯೋಜನ? ಈಗ ರಜತ್ ಅವ್ರಿಗೆ ಅದು ಕ್ಯಾಪ್ಟನ್ಸಿ ಬೇಕೇ ಬೇಕು ಅಂದಿದ್ರೆ ಅವ್ರು ಹಿ ವುಡ್ ಹವ್ ಬೀನ್ ವೋಕಲ್ ಅಬೌಟ್ ಇಟ್ ಅಲ್ವಾ. ಅವರೇ ಹೇಳಿಲ್ಲ ಅಂದ್ರೆ ಅವ್ರ ಭವ್ಯ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸಿ ಈಗ ರಜತ್ ಕೊಡಕ್ಕಾಗುತ್ತಾ ಅಥವಾ ಮೋಕ್ಷಿತಾ ಅವ್ರಿಗೆ ಕೊಡಕ್ಕಾಗ ಇಲ್ಲ. ಸೊ ದಿಸ್ ನೋ ಪಾಯಿಂಟ್. ಧನರಾಜ್ ಹನುಮಂತು ಹೇಗೆ ಆಡ್ತಿದ್ದಾರೆ? ಸಖತ್ತಾಗಿ ಆಡ್ತಾ ಇದ್ದಾರೆ ಇಬ್ರು. ತುಂಬಾ ಜೆನ್ಯೂನ್ ಬ್ಯೂಟಿಫುಲ್ ಸೋಲ್ಸ್ ಅಂತಾನೆ ಹೇಳ್ಬೋದು. ಗಿವ್ ಅಂಡ್ ಟೇಕ್ ಇದೆ ಅವರಿಬ್ರಲ್ಲಿ, ಒಂದು ಸರ್ಕ್ಯುಲೇಷನ್ ಆಫ್ ಥಾಟ್ಸ್ ಇದೆ ಅವರಿಬ್ರಲ್ಲಿ. ಅಂಡ್ ತುಂಬಾ ಆನೆಸ್ಟ್ ಅಂತ ಅನ್ಸುತ್ತೆ. ಮೋಕ್ಷದವ್ರು ಆಕ್ಚುಲಿ ಲೈಕ್ ಗೌತಮಿ ಮತ್ತೆ ಮಂಜು ಅವರಿಂದ ಹೊರಗೆ ಬಂದ್ರು, ಬಟ್ ಸ್ಟಿಲ್ ಅಲ್ಲಿ ಅವರು ಅಗೇನ್ ಅವರಿಂದ ಇರಿಟೇಟ್ ಆಗಿದ್ದನ್ನ ಅದನ್ನೇ ಇಟ್ಕೊಂಡು ಯಾಕಂದ್ರೆ ಇಲ್ಲಿ ತನಕ ಐ ಡೋಂಟ್ ಥಿಂಕ್ ಮಂಜು ಅವರು ಇಲ್ಲಿ ತನಕ ಮೋಕ್ಷಿತ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಅಥವಾ ಕಳಪೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ತನಕ ಅನ್ಸಿಲ್ಲ. ಬಟ್ ಇವರು ಕಂಟಿನ್ಯೂಸ್ ಆಗಿ ವೀಕ್ಲಿ ಮಾಡ್ತಾನೆ ಬರ್ತಾ ಇದ್ದಾರೆ. ಮಂಜುನು ಇದುವರೆಗೂ ರಿವರ್ಟ್ ಮಾಡ್ಲಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಇನ್ ಟರ್ಮ್ಸ್ ಆಫ್ ನಾಮಿನೇಟಿಂಗ್ ರಿವರ್ಟೇ ಮಾಡ್ಲಿಲ್ಲ ಇಲ್ಲಿ ತನಕ. ಅದನ್ನ ಬಿಟ್ಟು ಅವ್ರು ಯಾಕೆ ಹೊರಗಡೆ ಬರ್ತಾ ಇಲ್ಲ? ಬಿಕಾಸ್ ಅದು ಇವ್ರು ಮಂಜು ಅವ್ರ ಮೇಲೆ ನಡೀತಾ ಇದೆಯಲ್ಲ ಇವ್ರದ್ದು ಅಂತ ಅನ್ನಿಸ್ತಾ ಇದೆ ಆಕ್ಚುಲಿ. ಅವ್ರೊಂದು ಅಸಮಾಧಾನ ಇದೆ ಆಕ್ಚುಲಿ. ನನ್ನ ಹತ್ರನೂ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ, ಮುಂಚೆ ಇರೋ ಮಂಜಣ್ಣ ಯಾಕೋ ಇವಾಗ ಇಲ್ಲ ಅನ್ನೋ ಒಂದು ಅಸಮಾಧಾನ ಇದೆ, ಕಳ್ದು ಹೋಗ್ತಾ ಇದಾರೆ ಅವರು ಗೇಮ್ಸ್ ಅಲ್ಲಿ ಅಂತ ಇದೆ. ಬಟ್ ನಾಟ್ ಶೋರ್ ಅದು ಹಾಗೆ ಸಾಧಿಸೋ ಬದಲು ನಾ ಎಕ್ಸಾಕ್ಟ್ಲಿ ವಾಟ್ ಐ ಮೆಂಟ್ ಅಂದ್ರೆ ಅವಳು ಇಂಡಿವಿಜುವಲ್ ಪಾತ್ ಅಲ್ಲಿ ಹೋಗಿ ಅವ್ರನ್ನ ಬಿಟ್ಟು ಬೇರೆ ಯೋಚನೆಗಳು ಮೂರ್ನಾಲ್ಕು ಸಲ ನಾಮಿನೇಟ್ ಕೂಡ ಮಾಡಾಯ್ತು, ಸಾಕು. ಹೌದು ಇವನ್ ಐ ಫೀಲ್ ದ ಸೇಮ್ ಹೌದು. ಅವಳು ಇಂಡಿವಿಜುವಲ್ ಪಾತ್ ಅಲ್ಲಿ ಇನ್ಮೇಲೆ ನಡೆದ್ರೆ ಒಳ್ಳೇದು, ಗುಡ್ ಫಾರ್ ಹರ್.